ಸಂಸತ್ ಸಮರ ಗೆಲ್ಲಲು ಬಿಜೆಪಿಯಿಂದ ಅಬ್ಬರದ ಕ್ಯಾಂಪೇನ್ ಅನ್ನ ನಡೆಸುತ್ತಿದ್ದಾರೆ ಎಲ್ಲಾ ಕಡೆ. ಈಗ ಚುನಾವಣೆಯ ಅಖಾಡದಲ್ಲಿ ಪ್ರಚಾರಕ್ಕೆ ವೇಗ ನೀಡಿದೆ ಈಗ ಕೇಸರಿ ಪಡೆ. ನಮೋ ಆಗಮನಕ್ಕೂ ಮುನ್ನವೇ ಭರ್ಜರಿ ಮತಬೇಟೆಗೆ ಇದೀಗ ಪ್ಲಾನ್ ಅನ್ನ ರೂಪಿಸಿದೆ ಬಿಜೆಪಿ. ಹೀಗಾಗಿ ಹೆಚ್ಚಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಿ ಪ್ರಚಾರ ಮಾಡ್ತಾರೆ, ಅದು ಕೂಡ ಒಂದು ಸ್ಟ್ರಾಟಜಿ. ಆದ್ರೆ ಅದಕ್ಕೂ ಮುಂಚೆ ಬಿಜೆಪಿ ಕೂಡ ಭರ್ಜರಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಅವರ ಒಂದು ಟಾಸ್ಕ್ ಏನ್ ಕೊಟ್ಟಿದ್ದಾರೆ ಅಮಿತ್ ಶಾ, ಅದೇ ರೀತಿಯಾಗಿ ಬಿಜೆಪಿ ವರ್ಕೌಟ್ ಮಾಡ್ತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ಮತದಾರನ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ರಾಜ್ಯ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಪ್ರತಿ ಬೂತ್ ನಿಂದ 100 ಮತ ಹೆಚ್ಚು ಪಡೆಯಿರಿ ಅಂತ ಕರೆ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹೀಗಾಗಿ ಏಪ್ರಿಲ್ 10, 11ರಂದು ಬೂತ್ ಮಟ್ಟದ ಸಭೆಯನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಅಂದ್ರೆ ರಾಜ್ಯದ 58,000 ಬೂತ್ಗಳಲ್ಲಿ ಈ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಬೂತ್ಗಳಲ್ಲಿ ಮತದಾರರ ಮನೆ ಸಂಪರ್ಕ ಮಾಡಲು ಇದೀಗ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಏಪ್ರಿಲ್ 14ಕ್ಕೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸಲಿದ್ದಾರೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು. ಇದೀಗ ಬಿಜೆಪಿಯವರು ಸಾಕಷ್ಟು ಒಂದು ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಅವ್ರು ಏನ್ ಟಾಸ್ಕ್ ಅನ್ನ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್, ಅದನ್ನ ಮಾಡೋದಕ್ಕೆ ಈಗ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಏನಾಗ್ತಾ ಇದೆ ಬಿಜೆಪಿ ಪಡೆಯಲ್ಲಿ, ಈಗ ಹೇಗ್ ನಡೀತಾ ಇದೆ ಲೋಕಸಭಾ ಚುನಾವಣೆ ತಯಾರಿ? ದಿವ್ಯಾ, ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ನಾಯಕರು ಮತ್ತೆ ರಾಜ್ಯ ನಾಯಕರು ಚುನಾವಣಾ ಪ್ರಚಾರ ಮತ್ತು ರೋಡ್ ಶೋಗಳನ್ನ ಮಾಡುವಂಥದ್ದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಗೆ ಮತದಾನ ನಡೆಯುವಂತಹ ದಿನದಲ್ಲಿ ಪ್ರತಿಯೊಬ್ಬರೂ ಕೂಡ ಬಂದು ಮತದಾನ ಮಾಡುವಂತೆ ನೋಡಿಕೊಳ್ಳುವಂತಹ ವಿಶೇಷವಾದಂತಹ ಜವಾಬ್ದಾರಿಯನ್ನು ಯಾವುದಾದ್ರೂ ಹೊತ್ತಿದ್ರೆ ಅದು ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತೆ ಮುಖಂಡರು. ಹಾಗಾಗಿನೇ ಬೂತ್ಗಳನ್ನು ಟಾರ್ಗೆಟ್ ಮಾಡಿ ಮತ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅನ್ನೋ ಲೆಕ್ಕಾಚಾರವನ್ನ ರಾಜ್ಯ ಬಿಜೆಪಿ ಮತ್ತೆ ರಾಷ್ಟ್ರೀಯ ಬಿಜೆಪಿ ಹಮ್ಮಿಕೊಂಡಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಇಲ್ಲಿ ಸಿಂಪಲ್ ಆದಂತಹ ಒಂದು ಟಾಸ್ಕ್ ಅನ್ನ ಕೊಟ್ಟಿರುವಂಥದ್ದು. ದೊಡ್ಡ ಮಟ್ಟದ ಟಾಸ್ಕ್ ಏನಲ್ಲ, ಆದ್ರೆ ಸಣ್ಣ ಟಾಸ್ಕ್ಗೆ ದೊಡ್ಡ ಮಟ್ಟದ ರಿಸಲ್ಟ್ ಅನ್ನ ತರಿಸುವಂತ ಎಲ್ಲಾ ಕೆಲಸವೂ ಕೂಡ ಮಾಡ್ಲಿಕ್ಕೆ ಬಿಜೆಪಿ ತಯಾರಿ ಮಾಡಿರುವಂಥದ್ದು. ಆ ಕಾರಣಕ್ಕಾಗಿನೇ ಪ್ರತಿಯೊಂದು ಬೂತ್ ಅನ್ನ ಟಾರ್ಗೆಟ್ ಮಾಡಿ ಆ ಬೂತಿನ ಮುಖಂಡರು ಇರ್ತಾರೆ, ಆ ಮುಖಂಡರ ಜೊತೆಗೆ ಸಭೆಯನ್ನ ಮಾಡಿ ಸ್ಥಳೀಯ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಿಸುವ ಮೂಲಕ ಜಸ್ಟ್ 100 ಮತಗಳನ್ನ ಹೆಚ್ಚು ಪ್ರಮಾಣ, ಕಳೆದ ಚುನಾವಣೆಯಲ್ಲಿ ಬಂದಂತಹ ಫಲಿತಾಂಶ ಏನಿದೆ, ಮತ ಪ್ರಮಾಣ ಏನಿದೆ, ಅದಕ್ಕಿಂತ 100 ಮತಗಳನ್ನ ಹೆಚ್ಚು ಪಡೆಯಿರಿ ಅನ್ನುವಂಥ ಕರೆಯನ್ನ ನೀಡೋದ್ರ ಮೂಲಕ ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ಸನ್ನು ತುಂಬುವಂತ ಕೆಲಸವನ್ನ ರಾಜ್ಯ ಬಿಜೆಪಿ ಮಾಡ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಈ ಪ್ಲಾನ್ ಏನಾರ ವರ್ಕೌಟ್ ಆದ್ರೆ ಫಲಿತಾಂಶ ಉತ್ತಮವಾಗಿರುತ್ತೆ ಅನ್ನೋ ಲೆಕ್ಕಾಚಾರ ಇರುವಂತ ಕಾರಣಕ್ಕಾಗಿನೇ ಏಪ್ರಿಲ್ 10, 11ಕ್ಕೆ ಬೂತ್ ಮಟ್ಟದ ಸಭೆಯನ್ನ ಮಾಡ್ತಾ ಇರುವಂತದ್ದು. ಪ್ರತಿಯೊಂದು ಬೂತ್ನಲ್ಲೂ ಕೂಡ ಆ ಒಂದು ವಿಶ್ವಾಸವನ್ನು ತುಂಬುವಂತ ಕೆಲಸವನ್ನ ಬಿಜೆಪಿ ಮಾಡಿದ್ದೆ ಆದ್ರೆ, ಮತ್ತೆ ಕೇಂದ್ರ ಸರ್ಕಾರದ ಏನು ಸಾಧನೆಗಳೇನಿದಾವೆ ಆ ಸಾಧನೆಗಳನ್ನ ಮನದಟ್ಟು ಮಾಡಿದ್ರೆ ಮತ ಪ್ರಮಾಣ ಹೆಚ್ಚಾಗುತ್ತೆ ಅನ್ನುವಂತ ಲೆಕ್ಕಾಚಾರವನ್ನ ರಾಜ್ಯ ಬಿಜೆಪಿ ಹಮ್ಮಿಕೊಂಡಿರುವಂತದ್ದು. ಒಂದ್ ಕಡೆಗೆ ಬೂತ್ ಮಟ್ಟದ್ದು, ಮತ್ತೊಂದು ಕಡೆಗೆ ರಾಷ್ಟ್ರೀಯ ನಾಯಕರ ಅಬ್ಬರದ ರೋಡ್ ಶೋಗಳಾಗಿರ್ಬೋದು, ಮತ್ತೆ ನಗರ ಪ್ರದೇಶದಲ್ಲಿರುವಂತಹ ಮತ ಪ್ರಮಾಣ ಏನು ಸಾಂಪ್ರದಾಯಿಕ ಮತಗಳೇನಿದಾವೆ ಅದನ್ನು ಕೂಡ ಭದ್ರಪಡಿಸುವ ಮೂಲಕ ಪಕ್ಷ ಸಂಘಟನೆ ಮಾಡುವುದರ ಮೂಲಕ ಈ ಬಾರಿ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತ ಲೆಕ್ಕಾಚಾರದಲ್ಲಿ ಮತ್ತು ದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದ್ದಂತೆ ಕಾಣಿಸುತ್ತೆ. ದಿವ್ಯಾ. ಓಕೆ ಹನುಮಂತು, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.